ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಈಗ ಹೊಸದಾಗಿರುವಂಥ ಒಂದು ಅಪ್ಡೇಟ್ ಬಂದಿದೆ, ಡ್ರೆಫ್ಟ್ ಅಂತ. ಏನಿದು ಡ್ರೆಫ್ಟ್ ಅಂತಂದರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೋಡಿ, ವಾಟ್ಸಪ್ಪಲ್ಲಿ ಫಸ್ಟ್ ಚಾಟಲ್ಲಿರುವಂಥ ಚಾಟಲ್ಲಿ ಡ್ರೆಫ್ಟ್ ಹಾಯ್ ಅಂತ ಇದೆ. ಇದು ಯಾಕೆ ಈ ರೀತಿ ಬರುತ್ತೆ ಅಂತಂದರೆ, ಈಗ ನಾನು ಚಾಟನ್ನು ಓಪನ್ ಮಾಡ್ತೀನಿ. ಚಾಟನ್ನು ಓಪನ್ ಮಾಡಿದಾಗ ನೋಡಿ, ನಾನು ಇಲ್ಲಿ ಹಾಯನ್ನು ಟೈಪ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸೆಂಡ್ ಮಾಡಿಲ್ಲ. ಸೆಂಡ್ ಮಾಡದೆ ಇರೋದ್ರಿಂದ ಆ ರೀತಿಯಾಗಿ ಡ್ರೆಫ್ಟ್ ಅಂತ ಕಾಣಿಸ್ತಾ ಇದೆ. ಮೊದಲು ಏನಿರ್ತಿತ್ತು ಅಂದರೆ, ನೀವು ಏನಾದರೂ ಟೈಪ್ ಮಾಡಿ ಹಾಗೆ ಇಟ್ಟಿದ್ರೂ ಕೂಡ ಅದು ನಿಮಗೆ ಡ್ರೆಫ್ಟ್ ಅಂತ ಕಾಣಿಸ್ತಿರ್ಲಿಲ್ಲ. ಹಾಗೆ ಚಾಟ್ ಮಾತ್ರ ಕಾಣಿಸ್ತಾ ಇರ್ತಿತ್ತು. ಹೇಗೆ ಇರ್ತಿತ್ತು ಅಂತಂದರೆ, ಈಗ ತೋರಿಸ್ತೀನಿ ನೋಡಿ. ಈಗ ಏನು ಟೈಪ್ ಮಾಡಿರೋದನ್ನು ಕ್ಲಿಯರನ್ನು ಮಾಡ್ತೇನೆ. ಕ್ಲಿಯರ್ ಮಾಡಿದಾಗ ನಿಮಗೆ ನೋಡಿ, ಫಸ್ಟ್ ಚಾಟಲ್ಲಿ ಏನು ಕಾಣಿಸ್ತಿಲ್ಲ. ನೀವು ಲಾಸ್ಟ್ ಏನು ಮೆಸೇಜನ್ನು ಹಾಕಿದ್ದೀರಲ್ವ, ಆ ಒಂದು ಡಾಟ್ ಮೆಸೇಜನ್ನು ಹಾಕಿದ್ದೀನಿ, ಆ ಡಾಟ್ ಮೆಸೇಜ್ ಮಾತ್ರ ಕಾಣಿಸ್ತಾ ಇದೆ. ನೀವು ಟೈಪ್ ಈ ರೀತಿಯಾಗಿ ಕಾಣಿಸ್ತಿತ್ತು ಲಾಸ್ಟ್ ಮೆಸೇಜ್ ಮಾತ್ರ. ಈಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ನೀವೇನಾದರೂ ಮೆಸೇಜನ್ನು ಮಾಡಿ ಅದನ್ನು ಅರ್ಜೆಂಟ್ ಏನಾದರೂ ಇದ್ದಾಗ ಮೆಸೇಜ್ ಟೈಪ್ ಮಾಡಿರ್ತೀರ, ಸೆಂಡ್ ಮಾಡೋದನ್ನು ಮರ್ತಿರ್ತೀರ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಮರ್ತೋಗಿರೋದು ಗೊತ್ತಾಗುತ್ತೆ, ಡ್ರೆಫ್ಟ್ ಅಂತ ಬಂದಿರುತ್ತೆ. ನೀವು ಮೆಸೇಜನ್ನು ಟೈಪ್ ಮಾಡಿ ಹಾಗೆ ಇಟ್ಟು ಸೆಂಡನ್ನು ಮಾಡಿಲ್ಲ ಅಂದರೆ ಡ್ರೆಫ್ಟ್ ಅಂತ ಬಂದುಬಿಡುತ್ತೆ. ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ ವಾಟ್ಸಪ್ಪಲ್ಲಿ. ಹಾಗೆ ಫ್ರೆಂಡ್ಸ್, ನೀವು ಚಾಟಲ್ಲಿ ಮಾತ್ರ ಅಲ್ಲ, ನೀವು ಗ್ರೂಪ್ಸ್ ಅಥವಾ ಬ್ರಾಡ್ಕಾಸ್ಟ್ ಯಾವುದರಲ್ಲೇ ನೀವು ಮೆಸೇಜನ್ನು ಮಾಡಿ ಹಾಗೆ ಇಟ್ಟಿಟ್ಟರೆ, ಸೆಂಡ್ ಮಾಡದೆ ಹಾಗೆ ಇಟ್ಟಿದ್ದರೆ, ಟೈಪ್ ಮಾಡಿ ಇಟ್ಟಿದ್ರೆ ಅದು ಈ ರೀತಿಯಾಗಿ ಡ್ರೆಫ್ಟ್ ಅಂತ ಕಾಣಿಸ್ಬಿಡುತ್ತೆ ಫ್ರೆಂಡ್. ನೀವು ಯಾವ ಟೈಮಿಗೆ ಮಾಡಿದಿರಲ್ವ ಆ ಟೈಮಲ್ಲಿ ನಿಮಗೆ ಡ್ರೆಫ್ಟ್ ಅಂತ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ನಾನು ನ್ಯೂಸ್ ಗ್ರೂಪಲ್ಲಿ ಒಂದು ಹಾಯ್ ಅಂತ ಹಾಕಿದ್ದೀನಿ, ಅದು ನಾನು ಸೆಂಡ್ ಮಾಡಿಲ್ಲ, ಅದು ಕೂಡ ಇಲ್ಲಿ ಡ್ರೆಫ್ಟ್ ಅಂತ ಕಾಣಿಸ್ತಾ ಇದೆ. ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.